ಮಾಜಿ ಸಚಿವರು ಹಾಲಿ ಶಾಸಕರು ಗಾಲಿ ಜನಾರ್ದನ್ ರೆಡ್ಡಿಯವರು ಅಧಿಕೃತವಾಗಿ ಬಿಜೆಪಿಗೆ ನಾಳೆ ಸೇರ್ಪಡೆ ಆಗ್ತಾ ಇರುವಂತದ್ದು. ಈಗ ನಮ್ಮ ಜೊತೆಗೆ ಅವರ ಸೋದರರಾಗಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿ ಇರುತ್ತಾರೆ. ಅವರ ಮೊದಲ ಪ್ರತಿಕ್ರಿಯೆಯನ್ನು ಪಡೆಯೋಣ. ಸರ್, ಈಗ KRPP ಪಕ್ಷವನ್ನು ಕಟ್ಟಿದಾಗ ಅವರು ಬಿಜೆಪಿ ಪಕ್ಷವನ್ನು ಅಂದರೆ ಟಿಕೆಟ್ ಕೊಡದೇ ಇರೋದಾಗಿ ಒಂದು ಪಕ್ಷವನ್ನು ಕಟ್ಟಿಕೊಂಡು ಅವರು ಸ್ಪರ್ಧೆಯನ್ನು ಮಾಡಿ ಗೆಲುವನ್ನು ಸಾಧಿಸಿದ್ದಾರೆ. ಈಗ ಮತ್ತೆ ಬಿಜೆಪಿಗೆ ಬಂದಿರುವಂಥದ್ದು, ನಿಮಗೆ ಏನು ಪ್ರತಿಕ್ರಿಯೆ ಕೊಡ್ತಾರೆ? ಪ್ರತಿಕ್ರಿಯೆ ಅಂದರೆ ಅವರು ಪಕ್ಷಕ್ಕೆ ಬರೋದ್ರಿಂದ ಒಳ್ಳೆಯದೇ ಆಗುತ್ತೆ ಅಂತೇಳಿ ನಮ್ಮ ಪ್ರತಿಕ್ರಿಯೆ. ಯಾರಿಗನ್ನಾಗಲಿ ಎಲ್ಲ ಜನರು ಕೂಡ ಅಪೇಕ್ಷಿತರಾಗಿ ಏನಿದ್ರು ಅಂದರೆ ಜನಾರ್ದನ್ ರೆಡ್ಡಿ ಪದ್ರೆ ಎಲ್ಲ ಒಳ್ಳೇದಾಗುತ್ತೆ, ಪಕ್ಷಕ್ಕೆ ಬಲ ಬರುತ್ತೆ ಅಂತೇಳಿ ಮೊದಲಿಂದ ಕೂಡ ಜನರ ಭಾವನೆ ಇದೆ. ನಮ್ಮ ಭಾವನೆ ಕೂಡ ಅದೇ ಥರನೇ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಅವರು ಸಾಕಷ್ಟು ಬಾರಿ ಬಿಜೆಪಿ ಹೈಕಮಾಂಡನ್ನು, ರಾಜ್ಯ ಅಧ್ಯಕ್ಷರು ಯಡಿಯೂರಪ್ಪನವರು ಕೂಡ ಸಾಕಷ್ಟು ಬಾರಿ ಸಂಪರ್ಕ ಮಾಡಿದ್ರು. ನನಗೆ ಟಿಕೆಟ್ ಕೊಡಿಸಿ ಬಿಜೆಪಿಯಲ್ಲಿ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ರು. ಬಟ್ ಆ ಸಂದರ್ಭದಲ್ಲಿ ಬಿಜೆಪಿ ಅವರನ್ನು ಎಂಟರ್ಟೈನ್ಮೆಂಟ್ ಮಾಡಲಿಲ್ಲ. ಈಗ ಲೋಕಸಭೆ ಚುನಾವಣೆ ಹತ್ತಿರ ಬಂದಾಗಿದ್ದ ಅವರ ಶಕ್ತಿಯನ್ನು ಅಂದರೆ ಅವರ ಶಕ್ತಿ ಬಿಜೆಪಿ ಪಕ್ಷಕ್ಕೆ ಬೇಕಾಗುತ್ತೆ ಅನ್ನೋ ಉದ್ದೇಶದಿಂದ ಅವ್ರನ್ನ ಕರ್ಕೊಂಡ್ರೆ ಹೇಗೆ ಅಂತ? ಹೌದು, ಅದು ಮೊದಲಿಂದ ಕೂಡ ಆ್ಯಕ್ಚುಲಿ ಅವರು ಪಾರ್ಟಿಯಲ್ಲಿದ್ದಾಗ ಇಲ್ಲಿ ಬಲೀಯವಾಗಿ ಪಾರ್ಟಿ ಇಲ್ಲಿ ಬೆಳೆದಿತ್ತು. ಶ್ರೀರಾಮುಲು ಅವರ ನೇತೃತ್ವದಲ್ಲಿ, ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಬಲೀಯವಾಗಿ ಬೆಳೆದಿತ್ತು. ಈಗ ಸ್ವಲ್ಪ ಏನು ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಸ್ವಲ್ಪ ನಮಗೆಲ್ಲ ಹೊಡ್ತಾ ಬಿತ್ತು. ಹಾಗಾಗಿ ಈಗ ಮುಂದೆ ಅವರು ಬರೋದ್ರಿಂದ ಭದ್ರಕೋಟೆ ಆಗುತ್ತೆ. ಬಳ್ಳಾರಿ ಭಾರತೀಯ ಜನತಾ ಪಾರ್ಟಿ ಭದ್ರಕೋಟೆ ಆಗುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ನಾವು 3ನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಎಲ್ಲರೂ ಏನು ನಿರ್ಣಯ ತೊಗೊಂಡಿದ್ದಾರೋ ಆ ನಿರ್ಣಯ ಪ್ರಕಾರ ಪಾರ್ಟಿ ಕಾರ್ಯಕರ್ತರೆಲ್ಲರೂ ಒಗ್ಗಟ್ಟಿನಿಂದ, ಹುಮ್ಮಸ್ಸಿನಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ.